ಸರ್ ನಮಸ್ತೆ. ನನ್ನ ಹೆಸರು ಗಣೇಶ್ ಅಂತ, ಇವ್ರ ಹೆಸರು ಪ್ರವೀಣ್ ಅಂತ. ಏನಾಯಿತು? ಇವರು ಬ್ಯಾಂಕ್ ದುಡ್ಡು ಕಳ್ಕೊಂಡಿದ್ದಾರೆ ಸರ್, ಫ್ರಾಡ್ ಆಗಿ ದುಡ್ಡು ಐತಿ. ಏನಾಗಿದೆ ಸರ್? ಈ ಥರ ಲಿಂಕ್ ಬಂದಿತ್ತು ಸರ್ ವಾಟ್ಸಪ್ನಲ್ಲಿ, SBI ಐತೆ. ನಾನು ನನ್ನ ಲೋನ್ ಇತ್ತಲ್ಲ, ಅಪ್ಲೈ ಮಾಡಬೇಕಂತ ಬಂದಿತ್ತು. ನಾನು ಜಸ್ಟ್ ಲಿಂಕ್ ಕ್ಲಿಕ್ ಮಾಡಿದ ಕೂಡ ಮೊಬೈಲ್ ಫ್ರೀಸ್ ಆಗಿ ಸ್ಟಾಪ್ ಆಗಿಬಿಡ್ತು ಸರ್. ವಾಟ್ಸಪ್ಪಿಗೆ ಲಿಂಕ್ ಬಂದಿತ್ತು. ಲಿಂಕ್ ಬಂದಿತ್ತು ಸರ್. ಇದೇ ನಂಬರಿಂದ ಲಿಂಕ್ ಬಂದಿದೆ. ಇದೇ ನಂಬರಿಂದ ಮೊಬೈಲ್ ಕಂಪ್ಲೀಟ್ಲಿ ಫ್ರೀಸ್ ಆಗಿಬಿಡ್ತು ಸರ್. 1 to 3 ಮಿನಿಟ್ಸ್ ಸರ್. ಓಕೆ. 5 ನಿಮಿಷ ಬಿಟ್ಟಾದ್ಮೇಲೆ ನಾನು ನೋಡ್ತಿದ್ದೇನೆ ಕಂಟಿನ್ಯೂಸ್ಲಿ ನನ್ನ ರೊಕ್ಕ ಕಟ್ ಆಗ್ತಾನೆ ಇದೆ. ಎಷ್ಟು ಕಟ್ ಆಗಿದೆ ಅಮೌಂಟು? ಈಗಾಗಲೇ 3.5 ಲಕ್ಷ ಕಟ್ ಆಗಿದೆ ಸರ್. ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಈಗ ನೀವು 1930 ಏನಾದರೂ ಫೋನ್ ಮಾಡಿದ್ರಾ? 1930 ಗೊತ್ತಿಲ್ಲ. ಈಗ ಹೇಗೆ 108 112 ಅಂತ ಏನು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಏನಿದೆ, ಆ ರೀತಿಯಲ್ಲಿ 1930 ಫಾರ್ ಸೈಬರ್ ಫ್ರಾಡ್ಸ್ಗೆ ನಮ್ಮ 1930 ಕಾಲ್ ಮಾಡಿದಾಗ ಆಟೋಮೆಟಿಕ್ ಸಿಸ್ಟಮು ಆ ಎಲ್ಲ ಲೇಯರಲ್ಲಿ ಇರ್ತಕ್ಕಂಥ ಅಮೌಂಟನ್ನು ಫ್ರೀಸ್ ಮಾಡ್ತಾ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಸೈಬರಲ್ಲಿ ನೀವು 1 ಲಕ್ಷ ಮೋಸ ಹೋಗಿದ್ರಿ ಅಂದರೆ ಏನಾಗ್ತದೆ, ಒಂದು ಅಕೌಂಟಿಗೆ 50,000, ಇನ್ನೊಂದು ಅಕೌಂಟಿಗೆ 50,000 ಹೋಗ್ತದೆ. ಅಲ್ಲಿಂದ 50,000 ಮತ್ತೊಂದು ಅಕೌಂಟ್ಗೆ ಹೋಗಿರ್ತದೆ. ಆವಾಗ ಈ ಅಕೌಂಟು ನಿಮ್ಮ ಫಸ್ಟ್ 2 ಅಕೌಂಟು ಮತ್ತು ಅದರಿಂದ ಯಾವ ಅಕೌಂಟ್ ಹೋಗಿರ್ತದೆ ಆ ಅಕೌಂಟನ್ನು ಕೂಡ ಎಲ್ಲ ಫ್ರೀಸ್ ಆಗ್ತದೆ. ಏನು ಸೈಬರ್ ಪೊಲೀಸ್ ಸ್ಟೇಷನಲ್ಲಿ ಅಥವಾ ನಮ್ಮ ರೆಗ್ಯುಲರ್ ಪೊಲೀಸ್ ಸ್ಟೇಷನಲ್ಲಿ ನಾವು ಅದನ್ನು FIR ಮಾಡಿದಾಗ ಆ ಅಮೌಂಟ್ನ ನಾವು PF ಹಾಕಿ ಕೋರ್ಟಿಂದ ನಿಮಗೆ ಬಿಡಿಸ್ಕೊಡ್ಬೋದು. ಸಾರ್ವಜನಿಕರು ಯಾವುದೇ ತರಹದ ಸಂಶಯಾಸ್ಪದ ಕಾಲ್ ಬಂದರೆ ಅಥವಾ ಸಂಶಯಾಸ್ಪದ ಯಾವುದೇ ಮೆಸೇಜ್ ಇದ್ದರೆ ಅದ್ರ ಮೇಲೆ ಯಾರು ಕ್ಲಿಕ್ ಮಾಡಬಾರ್ದು. ಇನ್ ಕೇಸ್ ಅದು ಆಗಿ ನೀವೇನಾದರೂ ಸೈಬರ್ ಕ್ರೈಮ್ಗೆ ವಿಕ್ಟಿಮ್ ಆಗಿದ್ದರೆ ಇಮಿಡಿಯೇಟಾಗಿ 1930ಗೆ ಕಾಲ್ ಮಾಡಬೇಕು. ಹಾಗೆ cyberpolice.nic.in ಕೂಡ ನೀವು ಮೆಸೇಜ್ ಕೊಟ್ಟು ಅದು ಸಂಬಂಧಪಟ್ಟಂಗೆ ನೀವು ಲಾಗಿನ್ ಮಾಡಿಸ್ಬೋದು. ನೀವು ಇನ್ಫಾರ್ಮೇಷನ್ ಫೀಡ್ ಮಾಡ್ಬೋದು. ಅಲ್ಲಿ ನಿಮಗೆ ಏನೋ ಡೀಟೇಲ್ಸ್ ಬೇಕಿದ್ದರೆ I4C ಫಾಲೋ ಮಾಡಿದ್ರೆ ಸಹಿತ ನಿಮಗೆ ಡೈಲಿ ಅವೇರ್ನೆಸ್ ಮೆಸೇಜ್ ಬರ್ತವೆ. ಯಾವುದೇ ಏನೇ ಇದ್ರೂ ಸಹಿತ ಇಮಿಡಿಯೇಟಾಗಿ ಈ ಸಂಬಂಧಪಟ್ಟಂಗೆ ನೀವು ಹತ್ತಿರದ ಪೊಲೀಸ್ ಸ್ಟೇಷನ್ ಕೂಡ ವಿಸಿಟ್ ಮಾಡ್ಬೋದು.